ಬಜೆಟ್ ಪ್ರತಿ ವರ್ಷ ಹಣಕಾಸಿನ ಇಲಾಖೆ ವಿವಿಧ ಇಲಾಖೆಗಳಿಂದ ಪಡೆದ ಆದಾಯ ಮತ್ತು ವೆಚ್ಚದ ಅಂದಾಜುಗಳನ್ನು ಪರಿಶೀಲಿಸಿ ಇಡೀ ಸರ್ಕಾರದ ಆದಾಯ ಮತ್ತು ಖರ್ಚಿನ ಅಂದಾಜುಗಳನ್ನು ಸಿದ್ಧಪಡಿಸುತ್ತದೆ. ಅದನ್ನೇ ಮುಂಗಡ ಪತ್ರ ಅಥವಾ ಬಜೆಟ್ ಎಂದು ಕರೆಯಲಾಗುವುದು. ಬಜೆಟನ್ನು ಒಂದು ವರ್ಷದ ಮಟ್ಟಿಗೆ ತಯಾರಿಸಲಾಗುತ್ತದೆ. ಭಾರತದಲ್ಲಿ ಹಣಕಾಸಿನ ವರ್ಷ ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಕೊನೆಗೊಳ್ಳುತ್ತದೆ. ಜನವರಿ ತಿಂಗಳಲ್ಲಿಯೇ ಹಣಕಾಸಿನ ಮಂತ್ರಿ ಬಜೆಟ್ನ ಆದಾಯ ಹಾಗೂ ಖರ್ಚಿನ ಅಂದಾಜುಗಳನ್ನು ಪ್ರಧಾನಮಂತ್ರಿಯೊಂದಿಗೆ ಚರ್ಚಿಸಿ ಒಟ್ಟು ಸರ್ಕಾರದ ಹಣಕಾಸು ನೀತಿಯನ್ನು ತಯಾರಿಸುತ್ತಾನೆ. ಅದನ್ನು ಫೆಬ್ರವರಿ ತಿಂಗಳಲ್ಲಿ ಪಾರ್ಲಿಮೆಂಟಿನ ಮುಂದೆ ಮಂಡಿಸಲಾಗುವುದು. ಬಜೆಟ್ ಇಲಾಖೆಯು ಅಥವಾ ಆಯವ್ಯಯ ಆದಾಯ ಖರ್ಚಿನ ಪಟ್ಟಿಯಾಗಿರುತ್ತದೆ. ಸಾಮಾನ್ಯ ಬಜೆಟ್ ಕೇಂದ್ರ ಸರ್ಕಾರದ ಉಳಿದೆಲ್ಲ ಇಲಾಖೆಗಳ ಆದಾಯ ಖರ್ಚನ್ನು ಒಳಗೊಂಡಿರುತ್ತದೆ. ರೈಲ್ವೆ ಬಜೆಟನ್ನು ರೈಲ್ವೆ ಮಂತ್ರಿ, ಸಾಮಾನ್ಯ ಬಜೆಟನ್ನು ಹಣಕಾಸಿನ ಇಲಾಖೆಯ ಮಂತ್ರಿಯು ಪಾರ್ಲಿಮೆಂಟಿನ ಮುಂದೆ ಮಂಡಿಸುತ್ತಾರೆ. ಇತ್ತಿತ್ತಲಾಗಿ ಇದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ರೈಲ್ವೆ ಬಜೆಟನ್ನು ಮೊದಲಿಗೆ ಸಪ್ರೇಟಾಗಿ ಮಂಡನೆ ಮಾಡ್ತಿದ್ರು. ಈಗ ಅದನ್ನು ಏನು ಮಾಡಿದ್ರು, ನರೇಂದ್ರ ಮೋದಿಯವರು ಏನು ಮಾಡಿದರು, ರೈಲ್ವೆ ಬಜೆಟನ್ನು ಕೂಡ ಇವಾಗ ಸಾಮಾನ್ಯ ಬಜೆಟ್ನಲ್ಲೇ ಸೇರಿಸಿ ಮಂಡಿಸಲಾಗ್ತಾ ಇದೆ. ರೈಲ್ವೆ ಬಜೆಟನ್ನು ಮೊದಲು ಬೇರೆ ಸಪ್ರೇಟಾಗಿ ಮಂಡಿಸಲಾಗ್ತಾ ಇತ್ತು. ಈಗ ಅದರಲ್ಲಿ ಸಾಮಾನ್ಯ ಬಜೆಟ್ನಲ್ಲೇ ಸೇರಿಸಿ ಮಂಡಿಸಲಾಗುತ್ತೆ. ಬಜೆಟ್ನ ಅರ್ಥ ಇಷ್ಟೇ, ಒಂದು ವರ್ಷದ ಆದಾಯ ಮತ್ತು ಖರ್ಚನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರ ಅಷ್ಟೇ ಇದು. ಒಂದು ವರ್ಷದಲ್ಲಿ ಈ ವರ್ಷದಲ್ಲಿ ಎಷ್ಟು ಆದಾಯ ಬಂದಿದೆ ಮತ್ತು ಎಷ್ಟು ಅದರ ಯಾವ ಇಲಾಖೆಗಳ ಮೇಲೆ ಎಷ್ಟು ಹಣವನ್ನು ನಾವು ವೆಚ್ಚ ಮಾಡ್ತೀವಿ ಅನ್ನತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರ. ಭಾರತದ ಪಾರ್ಲಿಮೆಂಟಿನಲ್ಲಿ ಅನುಸರಿಸಲಾಗುವ ಹಣಕಾಸಿನ ವಿಧೇಯಕಗಳನ್ನು ಪಾಸು ಮಾಡುವ ವಿಧಾನವು ಬ್ರಿಟಿಷ್ ಪಾರ್ಲಿಮೆಂಟಿನ ವಿಧಾನವನ್ನು ಬಹಳ ಮಟ್ಟಿಗೆ ಹೋಲುತ್ತದೆ. ಸಂವಿಧಾನದ 112ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಾಧ್ಯಕ್ಷರು ವಾರ್ಷಿಕ ಹಣಕಾಸಿನ ಆದಾಯ ಖರ್ಚಿನ ದಾಖಲೆಯನ್ನು ಪಾರ್ಲಿಮೆಂಟಿನ ಮುಂದೆ ಮಂಡಿಸಬೇಕು. ಸಾಮಾನ್ಯ ಬಜೆಟ್ನಲ್ಲಿ ಭಾರತದ ಕೇಂದ್ರೀಕೃತ ನಿಧಿಯಿಂದ ಮಾಡಬೇಕಾದ ಪೂರ್ವ ನಿರ್ದಿಷ್ಟ ಖರ್ಚಿನ ಬಾಬುಗಳನ್ನು ಪ್ರತ್ಯೇಕವಾಗಿ ತೋರಿಸಬೇಕಾಗುವುದು. 113ನೇ ಆರ್ಟಿಕಲ್ ಪ್ರಕಾರ ಭಾರತದ ಕೇಂದ್ರೀಕೃತ ನಿಧಿಯಿಂದ ಮಾಡಬಹುದಾದ ಖರ್ಚಿನ ಬಾಬುಗಳನ್ನು ಪಾರ್ಲಿಮೆಂಟಿನಲ್ಲಿ ಮತದಾನಕ್ಕೆ ಹಾಕಲಾಗುವುದಿಲ್ಲ. ಆದರೆ ಪಾರ್ಲಿಮೆಂಟಿನ ಉಭಯ ಸದನಗಳು ಅವುಗಳನ್ನು ಕುರಿತು ಚರ್ಚಿಸಲು ಅವಕಾಶ ಉಂಟು. ಭಾರತದ ಕೇಂದ್ರೀಕೃತ ನಿಧಿಯಿಂದ ನೇರವಾಗಿ ಮಾಡಬಹುದಾದ ಖರ್ಚಿನ ಬಾಬುಗಳು ಎಂದರೆ ಇದರ ಅರ್ಥ ಇಷ್ಟೇ, ರಾಷ್ಟ್ರಾಧ್ಯಕ್ಷರ ಅನುಮತಿಯನ್ನು ಪಡೆದುಕೊಂಡು ಕೇಂದ್ರದ ಹಣಕಾಸು ಸಚಿವರು ಏನು ಮಾಡ್ತಾರೆ, ಪಾರ್ಲಿಮೆಂಟಿನಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಇಲ್ಲಿ ನಾವು ಕೇಂದ್ರೀಕೃತ ನಿಧಿಯಿಂದ ನೇರವಾಗಿ ನಾವು ಮಾಡಬಹುದಾದ ಖರ್ಚುಗಳು ಯಾವುವು ಅಂತ ನೋಡೋದಾದರೆ, ಮೊದಲನೇದು ರಾಷ್ಟ್ರಪತಿಯ ವೇತನ, ಅಂದರೆ ರಾಷ್ಟ್ರಪತಿಗಳ ಸಂಬಳವನ್ನು ಇದರಿಂದ ಕೊಡ್ತೀವಿ, ಅವ್ರ ಭತ್ಯೆಯನ್ನು ಇದರಿಂದ ಕೊಡ್ತೀವಿ, ರಾಷ್ಟ್ರಪತಿಗಳ ನಿವೃತ್ತಿ ವೇತನವನ್ನು ಕೊಡ್ತೀವಿ, ಅವರ ಕಚೇರಿಗೆ ಸಂಬಂಧಿಸಿದ ಖರ್ಚು ಬಾಬುಗಳೇನದಾವಲ್ಲ ಈ ಕೇಂದ್ರೀಕೃತ ನಿಧಿಯಿಂದ ನೇರವಾಗಿ ಅವರಿಗೆ ಕೊಡ್ತೀವಿ. ಇನ್ನು ಎರಡನೇದು ಉಪರಾಷ್ಟ್ರಪತಿಗಳ, ಲೋಕಸಭಾ ಸಭಾಪತಿಗಳು ಮತ್ತು ಉಪಸಭಾಪತಿಗಳ ವೇತನ ಮತ್ತು ಅವರಿಗೆ ಸಂಬಂಧಿಸಿದ ಭತ್ಯೆ ಮತ್ತು ಖರ್ಚುಗಳ ಬಾಬುಗಳೇನದಾವಲ್ಲ ಈ ಕೇಂದ್ರೀಕೃತ ನಿಧಿಯಿಂದ ನೇರವಾಗಿ ಅವರಿಗೆ ಕೊಡ್ತೀವಿ. ಇನ್ನು ಮೂರನೇದಾಗಿ ನೋಡೋದಾದರೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿನ ನ್ಯಾಯಾಧೀಶರುಗಳ ವೇತನವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಭತ್ಯೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ನಿವೃತ್ತರಾದ ನಿವೃತ್ತಿ ವೇತನವನ್ನು ಕೊಡಬೇಕು ಮತ್ತು ಮಹಾಲೆಕ್ಕ ತಪಾಸಕನ ವೇತನ ಅಂದರೆ CAGA ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಲ್ಲ, ಅವರು ವೇತನ ಭತ್ಯೆ ಮತ್ತು ನಿವೃತ್ತಿ ವೇತನಗಳೇನದಾವಲ್ಲ ಈ ಕೇಂದ್ರೀಕೃತ ನಿಧಿಯಿಂದ ನೇರವಾಗಿ ಅವರಿಗೆ ಭರಿಸ್ತೀವಿ. ಇನ್ನು ಬಜೆಟಿನ ಉಳಿದ ಖರ್ಚಿನ ಬಾಬುಗಳನ್ನು ಗ್ರ್ಯಾಂಟುಗಳ ಬೇಡಿಕೆಯ ರೂಪದಲ್ಲಿ ಲೋಕಸಭೆಯ ಮುಂದೆ ಪ್ರತ್ಯೇಕವಾಗಿ ಮಂಡಿಸಲಾಗುವುದು. ಸಂವಿಧಾನದ 116ನೇ ಆರ್ಟಿಕಲ್ ಪ್ರಕಾರ ಲೋಕಸಭೆಯು ಬಜೆಟ್ಟಿನಲ್ಲಿ ತೋರಿಸಲಾದ ಖರ್ಚಿನ ಬಾಬುಗಳಿಗೆ ಸಂಬಂಧಿಸಿದ ಅಡ್ವಾನ್ಸ್ ಹಣವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಹೊಂದಿದೆ. ಬಜೆಟ್ ಪಾಸು ಮಾಡುವಾಗ ಅನುಸರಿಸುವ ವಿಧಾನಗಳು ಇದಾವೆ. ಅದರಲ್ಲಿ ಯಾವ್ಯಾವು ಅಂತಂದ್ರೆ ಮೊದಲನೇದೇನಪ್ಪ ಅಂತಂದ್ರೆ ಬಜೆಟ್ ಮಂಡನೆ. ಅಂದ್ರೆ ಇಲ್ಲಿ ಪಾರ್ಲಿಮೆಂಟಿನ ಬಜೆಟ್ ಅಧಿವೇಶನ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಮೊದಲು ರೈಲ್ವೆ ಬಜೆಟನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾನೆ. ನಂತರ ಅಂದರೆ ಮರುದಿನ
ಅಥವಾ ಕೆಲವು ದಿನಗಳ ನಂತರ ಗೊತ್ತುಪಡಿಸಿದ ದಿನದಂದು ಹಣಕಾಸಿನ ಮಂತ್ರಿ ಸಾಮಾನ್ಯ ಬಜೆಟನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಅಂತ ಹೇಳಿದೆ. ಈಗ ಸಾಮಾನ್ಯ ಬಜೆಟ್ನಲ್ಲಿ ರೈಲ್ವೆ ಬಜೆಟನ್ನು ಈಗ ಸೇರಿಸಿರತಕ್ಕಂಥದ್ದನ್ನು ಕಾಣ್ತೀವಿ. ಮೊದಲೇ ರೈಲ್ವೆ ಸಚಿವರು ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಮಂಡನೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಆವಾಗಲೇ ಹೇಳಿದ್ದೀನಿ. ಆದರೆ ಈಗ ಸಾಮಾನ್ಯ ಬಜೆಟ್ನಲ್ಲಿ ರೈಲ್ವೆ ಬಜೆಟನ್ನು ಏನು ಮಾಡಿದ್ದಾರೆ, ಈಗ ಕ್ರೋಢೀಕರಿಸಿದ್ದಾರೆ. ಹಣಕಾಸಿನ ಮಂತ್ರಿಯು ಬಜೆಟನ್ನು ಕುರಿತು ಭಾಷಣ ಮಾಡ್ತಾರೆ. ಅವನನ್ನು ಕೇಳಲು ಇಡೀ ದೇಶವೇ ಜನರು ಆತುರತೆಯನ್ನು ಹೊಂದಿರ್ತಾರೆ. ಏಕೆಂದರೆ ಬಜೆಟ್ ಭಾಷಣದಲ್ಲಿ ರಾಷ್ಟ್ರದ ಹಣಕಾಸಿನ ಹಾಗೂ ಆರ್ಥಿಕ ಧೋರಣೆಗಳ ಬಗ್ಗೆ ಸ್ಥೂಲ ಹೇಳಿಕೆಯನ್ನು ಕೊಡಲಾಗುತ್ತದೆ. ಹಣಕಾಸಿನ ಮಂತ್ರಿಯು ಭಾಷಣದ ನಂತರ ಬಜೆಟ್ ಮಂಡನೆಯ ಕಾರ್ಯ ಮುಕ್ತಾಯಗೊಳ್ಳುತ್ತದೆ. ಇನ್ನು ಎರಡನೇ ಹಂತ ಸಾಮಾನ್ಯ ಚರ್ಚೆ. ಬಜೆಟ್ ಮಂಡಿಸಿದ ನಂತರ ಬಗ್ಗೆ ಪಾರ್ಲಿಮೆಂಟ್ ಎರಡೂ ಸದನಗಳಲ್ಲಿ ಸಾಮಾನ್ಯ ಚರ್ಚೆ ನಡೀತದೆ. ಈ ಹಂತದಲ್ಲಿ ಬಜೆಟ್ ಬಗ್ಗೆ ವಿವರವಾಗಿ ಕೂಲಂಕುಷವಾಗಿ ಚರ್ಚೆಯಾಗುವುದಿಲ್ಲ. ಅಲ್ಲದೆ ಯಾವುದೇ ತಿದ್ದುಪಡಿಗಳನ್ನು ಇಲ್ಲಿ ಸೂಚಿಸುವುದಿಲ್ಲ. ಸಾಮಾನ್ಯವಾಗಿ ಚರ್ಚೆಯು ರಾಜಕೀಯ ಸ್ವರೂಪದ್ದಾಗಿರುತ್ತದೆ. ಬಜೆಟಿನ ಖರ್ಚಿನ ಬಾವುಗಳ ಬಗ್ಗೆ ಕೇಂದ್ರೀಕೃತವಾಗಿರುತ್ತದೆ ಎನ್ನಬಹುದು. ಅಂದರೆ ಚರ್ಚೆ ಸಾಮಾನ್ಯವಾಗಿ ಸರ್ಕಾರದ ಆರ್ಥಿಕ ಧೋರಣೆಗಳಿಗೆ ಸಂಬಂಧಿಸ್ತದೆ. ಇಲ್ಲಿ ಹೆಚ್ಚಿನ ವೇಳೆಯನ್ನು ವಿರೋಧ ಪಕ್ಷದ ಸದಸ್ಯರಿಗೆ ಕೊಡಲಾಗ್ತದೆ. ಸರ್ಕಾರದ ವಿವಿಧ ಇಲಾಖೆಗಳ ಆಡಳಿತದ ಬಗ್ಗೆ ವಿರೋಧ ಪಕ್ಷದ ಸದಸ್ಯರು ವಿಮರ್ಶೆ ಮತ್ತು ಟೀಕೆಯನ್ನು ಮಾಡುವ ಸ್ವಾತಂತ್ರ್ಯ ಹೊಂದಿರ್ತಾರೆ. ಅಂದರೆ ಬಜೆಟನ್ನು ಮಂಡನೆ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆಯನ್ನು ವಿರೋಧ ಪಕ್ಷದ ನಾಯಕರುಗಳಿಗೆ ಹೆಚ್ಚಿನ ಚರ್ಚೆಯಲ್ಲಿ ಅವಕಾಶ ಕೊಡಲಾಗುತ್ತೆ. ಸರ್ಕಾರದ ಒಂದು ವಿಷಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ಇನ್ನೊಂದು ಅಲಕ್ಷ್ಯ ಮಾಡಿದ್ದನ್ನು ಟೀಕಿಸಲಾಗ್ತದೆ. ಹಣಕಾಸಿನ ಮಂತ್ರಿಯು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರ್ಕಾರದ ಕ್ರಮಗಳನ್ನು ಸಮರ್ಥಿಸಿಕೊಳ್ತಾರೆ. ಸಾಮಾನ್ಯ ಚರ್ಚೆಯ ಕಾಲದಲ್ಲಿ ಬಜೆಟಿನ ಯಾವ ಭಾಗದ ವಿಷಯಕ್ಕೂ ಮತದಾನ ನಡೆಯುವುದಿಲ್ಲ. ಆದರೆ ಹಣಕಾಸಿನ ಮಂತ್ರಿಯು ಚರ್ಚೆಯ ಕೊನೆಗೆ ಉತ್ತರ ಕೊಡುವ ಹಕ್ಕನ್ನು ಹೊಂದಿರ್ತಾನೆ. ಇನ್ನು ಮೂರನೇದು ಗ್ರಾಂಟುಗಳಿಗಾಗಿ ಬೇಡಿಕೆ. ಈ ಮೂರನೇ ಹಂತದಲ್ಲಿ ಪ್ರತಿಯೊಂದು ಇಲಾಖೆ ಹಣಕಾಸಿನ ಬೇಡಿಕೆಯನ್ನು ಲೋಕಸಭೆ ಒಪ್ಪಿಗೆಗಾಗಿ ಮಂಡಿಸಲಾಗ್ತದೆ. ಲೋಕಸಭೆಯು ಮತದಾನದ ಮೂಲಕ ಮಂಜೂರಾತಿಯನ್ನು ನೀಡಬೇಕಾಗ್ತದೆ. ಅಂದರೆ ರಾಜ್ಯಸಭೆ ಹಣದ ಬೇಡಿಕೆಯ ಕುರಿತು ಮಂಜೂರಾತಿಯನ್ನು ಕೊಡುವ ಅಧಿಕಾರವನ್ನು ಹೊಂದಿರೋದಿಲ್ಲ. ಯಾಕಪ್ಪ ಅಂದರೆ ಇವರು ನೇರವಾಗಿ ಜನರಿಂದ ಆಯ್ಕೆಯಾಗಿರೋದಿಲ್ಲ. ಹಾಗಾಗಿ ಅವರಿಗೆ ಅಧಿಕಾರ ಇಲ್ಲಿ ಇರೋದಿಲ್ಲ. ಹಣಕಾಸಿನ ವಿಷಯಕ್ಕೆ ರಾಜ್ಯಸಭೆಗೆ ಕಡಿಮೆ ಇರ್ತದೆ. ಇನ್ನು ಪ್ರತಿಯೊಂದು ಇಲಾಖೆಯು ಮಂತ್ರಿ ಶಾಖೆಯ ಆಡಳಿತದ ವೈಖರಿ ವಿಫಲತೆಯನ್ನು ವಿರೋಧ ಪಕ್ಷಗಳು ಕಟು ಟೀಕೆಗಳನ್ನು ಎದುರಿಸಬೇಕಾಗ್ತದೆ. ಪ್ರತಿಯೊಂದು ಮಂತ್ರಿ ಶಾಖೆಯು ಆಡಳಿತದ ವೈಖರಿ ವಿಫಲತೆಯನ್ನು ವಿರೋಧ ಪಕ್ಷದವರು ಎತ್ತಿ ತೋರಿಸ್ತಾರೆ. ವಿರೋಧ ಪಕ್ಷದವರು ಬೇಡಿಕೆಗಳ ಬಗ್ಗೆ ಕಡಿತಗಳ ಬಗ್ಗೆ ಗೊತ್ತುವಳಿಯನ್ನು ಸೂಚಿಸಬಹುದು. ಯಾವುದೇ ಇಲಾಖೆ ಆಡಳಿತಾತ್ಮಕ ಯೋಜನೆಯನ್ನು ಕಡಿಮೆ ಮಾಡಲು ಸೂಚಿಸಬಹುದು. ಆದರೆ ಸಾಮಾನ್ಯವಾಗಿ ಇಂತಹ ಗೊತ್ತುವಳಿಗಳಿಗೆ ಒಪ್ಪಿಗೆ ಸೂಚಿಸಿದರೆ ಇಡೀ ಸರ್ಕಾರದ ಬಗ್ಗೆ ಅವಿಶ್ವಾಸ ಪಾಸಾದಂತೆ ಆಗುತ್ತದೆ. ಲೋಕಸಭೆ ಹಣಕಾಸಿನ ಮಂಜೂರಾತಿಗೆ ನಿಗದಿಪಡಿಸಿದ ವೇಳೆ ಕಡಿಮೆ ಇರುವುದರಿಂದ ಹಾಗೂ ಎಲ್ಲ ಇಲಾಖೆಗಳು ಮಂಜೂರಾತಿ ಕೊಡಬೇಕಾಗಿರುವುದರಿಂದ ಬೇಡಿಕೆಯ ಬಗ್ಗೆ ಇಂತಹ ಗೊತ್ತುವಳಿಗೆ ಅವಕಾಶ ದೊರೆಯೋದಿಲ್ಲ. ಯಾಕಂದರೆ ಇಲ್ಲಿ ಏನಾದರೂ ಅವರು ಕಡಿತ ಆತಂತ್ರ ಸರ್ಕಾರಕ್ಕೆ ಅವಿಶ್ವಾಸ ಉಂಟಾಗ್ತದೆ. ಹೀಗಾಗಿ ಕೆಲವೊಮ್ಮೆ ವೇಳೆ ಅಭಾವದಿಂದ ಹಲವಾರು ಮಂತ್ರಿಗಳ ಹಣದ ಬೇಡಿಕೆಯನ್ನು ಒಟ್ಟಾರೆ ಸಭೆಯ ಮಂಜೂರಾತಿಗಾಗಿ ಇಡುವ ಪದ್ಧತಿಯೂ ಕೂಡ ಇದೆ. ಬೇಡಿಕೆಯು ಒಪ್ಪಿಗೆ ಕೊಡುವ ಕೊನೆಯ ದಿನ ಚರ್ಚೆಯಾಗದ ಇಲಾಖೆಗಳ ಬೇಡಿಕೆಗಳನ್ನು ಕೂಡ ಮತಕ್ಕೆ ಹಾಕಿ ಅಲ್ಲಿ ಪಾಸ್ ಆಗೈತೆ ಅಂತ ಮಾಡ್ತಾರೆ. ಇನ್ನು ನಾಲ್ಕನೇದು ಹಣ ವಿನಿಯೋಗಾಧಿಕಾರ ವಿಧೇಯಕ. ನಾಲ್ಕನೇ ಹಂತ ಇದು. ಇಲ್ಲಿ ಎಲ್ಲ ಬೇಡಿಕೆಗೆ ಲೋಕಸಭೆ ಮಂಜೂರಾತಿ ಕೊಟ್ಟ ಖರ್ಚಿನ ಬಾಬುಗಳನ್ನು ಮತ್ತು ಕೇಂದ್ರೀಕೃತ ನಿಧಿಯಿಂದ ಮಾಡಬಹುದಾದ ಪೂರ್ವ ನಿರ್ಧರಿತ ವೆಚ್ಚ ಎರಡನ್ನೂ ಸೇರಿಸಿ ಹಣ ವಿನಿಯೋಗಾಧಿಕಾರ ವಿಧೇಯಕ ತಯಾರಿಸಲಾಗುವುದು. ಇದನ್ನು ವಾರ್ಷಿಕ ಹಣ ವಿನಿಯೋಗಾಧಿಕಾರ ವಿಧೇಯಕ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಇದರ ಬಗ್ಗೆ ವಿವಿಧ ಹಂತಗಳಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಕಾಲಾವಧಿಯನ್ನು ಸಭಾಪತಿಯು ನಿಗದಿಪಡಿಸ್ತಾರೆ. ಇದರ ಬಗ್ಗೆ ಲೋಕಸಭೆಯ ಸದಸ್ಯರು ಚರ್ಚೆ ಮಾಡಿ ಮತದಾನದ ಮೂಲಕ ಅದನ್ನು ಪಾಸ್ ಮಾಡ್ತಾರೆ. ಲೋಕಸಭೆಯಲ್ಲಿ ಈ ವಿಧೇಯಕ ಪಾಸಾಗದಿದ್ದರೆ ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟು ಹೋಗಬೇಕಾಗ್ತದೆ. ಯಾಕಂದರೆ ಸರ್ಕಾರ ಬಿದ್ದು ಹೋಗ್ತದೆ. ಲೋಕಸಭೆಯಲ್ಲಿ ಸ್ವೀಕೃತವಾದ ನಂತರ ರಾಜ್ಯಸಭೆಗೆ ಕಳಿಸಿಕೊಡಲಾಗ್ತದೆ. ರಾಜ್ಯಸಭೆ ಕೇವಲ 14 ದಿನಗಳ ಅವಧಿಯಲ್ಲಿ ಈ ವಿಧೇಯಕವನ್ನು ಮರಳಿ ಕಳಿಸಬೇಕು. ರಾಷ್ಟ್ರಾಧ್ಯಕ್ಷರು ಕೂಡ ಇದನ್ನು ವಿಳಂಬ ಮಾಡದೆ ಈ ವಿಧೇಯಕಕ್ಕೆ ಸಹಿ ಮಾಡಬೇಕಾಗ್ತದೆ. ಈ ವಿಧೇಯಕದ ಮೇರೆಗೆ ಸರ್ಕಾರ ಸಾರ್ವಜನಿಕ ಹಣ ಖರ್ಚು ಮಾಡುವ ಅಧಿಕಾರವನ್ನು ಪಡೀತದೆ. ಲೋಕಸಭೆಯಲ್ಲಿ ಪೂರಕ ಬಜೆಟನ್ನು ಮಂಡಿಸಲು ಕೂಡ ಅವಕಾಶ ಅದ. ಬಜೆಟ್ ಮಂಡಿಸಿದ ನಂತರ ಸರ್ಕಾರ ಮುಂಬರುವ ವರ್ಷದಲ್ಲಿ ಆಗಬಹುದಾದ ಕೆಲವು ಖರ್ಚುಗಳನ್ನು ಊಹಿಸಿ
ಅಂದರೆ ಹೆಚ್ಚಿನ ಹಣ ಪಡೆಯುವುದಕ್ಕಾಗಿ ಪೂರಕ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಕೂಡ ಲೋಕಸಭೆಗೆ ಅಧಿಕಾರ ಇರುತ್ತದೆ. ಪೂರಕ ಬಜೆಟ್ ಕೂಡ ಮೇಲ್ಕಾಣಿಸಿದ ಎಲ್ಲ ಹಂತಗಳಲ್ಲೂ ಕೂಡ ಪಾಸ್ ಆಗಬೇಕಾಗ್ತದೆ. ಸರ್ಕಾರಕ್ಕೆ ಬಜೆಟ್ನಲ್ಲಿ ಕಾಣಿಸಿದ ಹಣ ಆಡಳಿತಕ್ಕೆ ಸಾಕಾಗದು ಎಂದು ಅನಿಸಿದಾಗ ಪೂರಕ ಹಣ ವಿನಿಯೋಗ ಅಧಿಕಾರ ಕಾಯಿದೆಯನ್ನು ಲೋಕಸಭೆಯಿಂದ ಪಾಸು ಮಾಡಿಕೊಳ್ಳಬಹುದು. ಸರ್ಕಾರಕ್ಕೆ ಪೂರ್ತಿ ಬಜೆಟ್ ತಯಾರಿಸುವ ವೇಳೆ ಅಭಾವ ಉಂಟಾದರೆ ಆಡಳಿತಕ್ಕೆ ತೀವ್ರ ಹಣ ಪಡೆಯಲು ಮಧ್ಯಕಾಲಿಕ ಬಜೆಟ್ ಮಂಡಿಸಲು ಅವಕಾಶ ಇರ್ತದೆ. ಸಾರ್ವತ್ರಿಕ ಚುನಾವಣೆ ಜರುಗಿ ಹೊಸದಾಗಿ ರಚನೆಯಾದ ಸರ್ಕಾರ ರಚನೆ ಹೊಂದಿದ ಮಂತ್ರಿಮಂಡಲಕ್ಕೆ ಬಜೆಟ್ ತಯಾರಿಸುವ ಸಾಕಷ್ಟು ವೇಳೆ ಇಲ್ಲದಂತಾಗಿ ಇಂತಹ ಬಜೆಟ್ ಮಂಡಿಸುವ ಪ್ರಸಂಗ ಬರಬಹುದಾಗಿದೆ. ಉದಾಹರಣೆಗೆ 1977ರಲ್ಲಿ ಜನತಾ ಸರ್ಕಾರವು, 1988ರಲ್ಲಿ ಕಾಂಗ್ರೆಸ್ ಸರ್ಕಾರವು, 1990 ಚಂದ್ರಶೇಖರ್ ಸರ್ಕಾರವು ಮಧ್ಯಕಾಲಿಕ ಅಥವಾ ಇಂಟೀರಿಯಂ ಬಜೆಟನ್ನು ಮಂಡಿಸಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಹಣಕಾಸಿನ ವಿಧೇಯಕ, ಫೈನಾನ್ಷಿಯಲ್ ಬಿಲ್, ಹಣಕಾಸಿನ ವಿಧೇಯಕ, ಆಡಳಿತದ ವೆಚ್ಚವನ್ನು ಭರಿಸಲು ಹಣವು ಅವಶ್ಯಕವಾಗಿರ್ತದೆ. ಬಜೆಟನ್ನು ಒಂದು ಭಾಗವು ಕೂಡ ಆದಾಯದ ಮೂಲಗಳು ಕೂಡ ಒಳಗೊಂಡಿರ್ತಾವೆ. ಅಂದರೆ ಒಂದು ವರ್ಷದಲ್ಲಿ ವಿಧಿಸಬೇಕಾದ ವಿವಿಧ ತೆರಿಗೆಗಳನ್ನು ಇದು ಸೂಚಿಸ್ತದೆ. ಒಂದು ವರ್ಷದೊಳಗೆ ತೆರಿಗೆಗಳನ್ನು ಇದು ಹೇಳ್ತದೆ. ಅಂದ್ರೆ ಲೋಕಸಭೆಗೆ ಮುಂದೆ ಹಣಕಾಸಿನ ವಿಧೇಯಕ ರೂಪದಲ್ಲಿ ಇದನ್ನು ಮಂಡಿಸಲಾಗ್ತದೆ. ಇದು ಲೋಕಸಭೆಯ ಒಂದು ವಿಶೇಷ ಸಮಿತಿಗೆ ಒಪ್ಪಿಸಲಾಗ್ತದೆ. ಸಮಿತಿಯು ವರದಿಯ ನಂತರ ಲೋಕಸಭೆಯ ವಿಧೇಯಕವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ವಿಧೇಯಕಕ್ಕೆ ತಿದ್ದುಪಡಿ ಸೂಚಿಸಲು ಸದಸ್ಯರಿಗೆ ಅವಕಾಶವಿರುತ್ತದೆ. ಸಾಮಾನ್ಯವಾಗಿ ತೆರಿಗೆ ಭಾರವನ್ನು ಕಡಿಮೆ ಮಾಡಲು ತಿದ್ದುಪಡಿಗಳನ್ನು ಸೂಚಿಸಲಾಗ್ತದೆ. ಈ ವಿಧೇಯಕ ಪಾಸಾದ ನಂತರ ಸರ್ಕಾರಕ್ಕೆ ತೆರಿಗೆ ಹೇರಲು ಅಥವಾ ವಸೂಲಿ ಮಾಡಲು ಅಧಿಕಾರ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಈ ವಿಧೇಯಕವನ್ನು ಲೋಕಸಭೆಯಲ್ಲಿ ಮಾರ್ಚ್ 30ರೊಳಗಾಗಿ ಪಾಸು ಮಾಡಲೇಬೇಕಾಗುವುದು. ಯಾಕಪ್ಪ ಅಂತಂದರೆ ಏಪ್ರಿಲ್ 1ರಿಂದ ಹೊಸ ಹಣಕಾಸು ವರ್ಷ ಪ್ರಾರಂಭವಾಗ್ತದೆ. ಹಾಗಾಗಿ ಮಾರ್ಚ್ 30ರೊಳಗಾಗಿ ಇದನ್ನು ಒಪ್ಪಿಗೆ ಪಡಿಬೇಕಾಗ್ತದೆ. ಸರ್ಕಾರವು ಈ ವಿಧೇಯಕ ಪಾಸಾಗದ ಹೊರತು ಯಾವ ತೆರಿಗೆಯನ್ನು ಹೇರಲಾಗದು, ಈ ವಸೂಲಿ ಮಾಡಲಾರದು. ಒಂದು ವೇಳೆ ಹಾಗೆ ಮಾಡಿದ್ದಲ್ಲಿ ಆ ಕಾಯ್ದೆ ಬಾಹಿರ ಏನಾಗುತ್ತದೆ, ಕೃತಿಯಾಗುವುದು. ವಿರೋಧ ಪಕ್ಷಗಳು ಎಷ್ಟೇ ತೆರಿಗೆ ಕಡಿಮೆ ಮಾಡಲು ಸೂಚಿಸಿದರೂ ಸಾಮಾನ್ಯವಾಗಿ ಸರ್ಕಾರ ಸೂಚಿತ ತೆರಿಗೆಯಲ್ಲಿ ಬದಲಾವಣೆಗಳಾಗುವುದಿಲ್ಲ. ಸರ್ಕಾರ ಕೆಲವೊಮ್ಮೆ ಕೆಲವು ತೆರಿಗೆಗಳಲ್ಲಿ ಸೂಕ್ತ ಬದಲಾವಣೆ ಒಪ್ಪಿಕೊಳ್ಳಲೂಬಹುದು. ಹಣ ವಿನಿಯೋಗ ಅಧಿಕಾರ ವಿಧೇಯಕ ಹಾಗೂ ಹಣಕಾಸಿನ ವಿಧೇಯಕ ಕೂಡಿ ಬಜೆಟನ್ನು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಏನಪ್ಪ ಅಂತಂದ್ರೆ ಭಾರತದ ನ್ಯಾಯಾಂಗ, ಇಂಡಿಯನ್ ಜುಡಿಷಿಯರಿ ಇಂಟ್ರೊಡಕ್ಷನ್. ನ್ಯಾಯಾಂಗವು ಪ್ರತಿಯೊಂದು ಒಕ್ಕೂಟ ಸರ್ಕಾರದ ಅವಿಭಾಜ್ಯ ಅಂಗವಾಗಿರ್ತದೆ. ಒಂದು ಒಕ್ಕೂಟ ಘಟಕಗಳಿಗೂ ಹಾಗೂ ಜನರಿಗೂ ವಿಶ್ವಾಸವುಂಟು ಮಾಡುತ್ತದೆ. ಭಾರತದ ಸಂವಿಧಾನವು ಏಕೀಕೃತ ನ್ಯಾಯಾಂಗ ಪದ್ಧತಿಯನ್ನು ಸ್ಥಾಪಿಸಿದೆ. ಸಾಮಾನ್ಯವಾಗಿ ಒಕ್ಕೂಟ ಸರ್ಕಾರದಲ್ಲಿ 2 ತೆರನಾದ ನ್ಯಾಯಾಲಯಗಳಿರುತ್ತವೆ. ಉದಾಹರಣೆಗೆ ಅಮೆರಿಕಾದಲ್ಲಿ ಒಕ್ಕೂಟದಲ್ಲಿ ಕೇಂದ್ರ ನ್ಯಾಯಾಲಯಗಳು ಮತ್ತು ರಾಜ್ಯ ನ್ಯಾಯಾಲಯಗಳು ಎಂದು 2 ಪ್ರತ್ಯೇಕ ನ್ಯಾಯಾಂಗ ಪದ್ಧತಿ ಉಂಟು. ಆದರೆ ಭಾರತದಲ್ಲಿ 2 ತೆರನಾದ ನ್ಯಾಯಾಂಗಗಳು ಇರುವುದಿಲ್ಲ. ನ್ಯಾಯಾಂಗ ರಚನೆಯ ದೃಷ್ಟಿಯಲ್ಲಿ ಭಾರತ ಒಂದು ಏಕಾತ್ಮಕ ರಾಷ್ಟ್ರವೆನ್ನಬಹುದು. ಭಾರತದ ನ್ಯಾಯಾಂಗದ ರಚನೆಯ ಉನ್ನತ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಅದರ ನಿರ್ಣಯಗಳು ಉಳಿದೆಲ್ಲ ಅಧೀನ ನ್ಯಾಯಾಲಯಗಳಿಗೆ ಬಂಧನಕಾರಿ. ಅಂದರೆ ಅದರ ಆ ನಿರ್ಣಯವನ್ನು ಎಲ್ಲ ಉಳಿದ ಕೋರ್ಟ್ಗಳು ಗೌರವಿಸಬೇಕಾಗ್ತದೆ. ಎಲ್ಲ ಶ್ರೇಷ್ಠ ನ್ಯಾಯಾಲಯಗಳು ಸುಪ್ರೀಂ ಕೋರ್ಟಿನ ನಿರ್ದೇಶನಕ್ಕೆ ಒಳಗಾಗ್ತವೆ. ಅಂದರೆ ಅದು ಕೊಟ್ಟ ಡೈರೆಕ್ಷನ್ ಪ್ರಕಾರನ ಇವು ಹೈಕೋರ್ಟ್ಗಳು ನಡೆದುಕೊಳ್ತವೆ. ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಮೇಲ್ವಿಚಾರಣೆ ಹಾಗೂ ನಿಯಂತ್ರಣ ಅಧಿಕಾರ ಇದಕ್ಕಿದೆ. ಅಂದರೆ ಭಾರತದಲ್ಲಿರತಕ್ಕಂಥ ಎಲ್ಲ ಹೈಕೋರ್ಟ್ಗಳು ಅದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಬರುತ್ತವೆ. ಸೊ ಹೀಗಾಗಿ ಅದು ಸುಪ್ರೀಂ ಆಗಿರ್ತದೆ. ಸುಪ್ರೀಂ ಕೋರ್ಟಿನ ಕೆಳಗೆ ಶ್ರೇಷ್ಠ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್ಗಳುಂಟು. ಶ್ರೇಷ್ಠ ನ್ಯಾಯಾಲಯಗಳ ಕೆಳಗೆ ಪ್ರತಿ ಜಿಲ್ಲೆಗೆ ಜಿಲ್ಲಾ ನ್ಯಾಯಾಲಯ ಮತ್ತು ತಾಲೂಕಾ ನ್ಯಾಯಾಲಯಗಳು ಉಂಟು. ಇವೆಲ್ಲವುಗಳು ಸುಪ್ರೀಂ ಕೋರ್ಟಿನ ಅಡಿಯಲ್ಲೇ ಅದರ ನಿರ್ದೇಶನದ ಮೇರೆಗೆ ಕಾರ್ಯನಿರ್ವಹಿಸ್ತವೆ ಅನ್ನತಕ್ಕಂಥದ್ದು. ಇನ್ನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹಿನ್ನೆಲೆಯನ್ನು ನಾವು ನೋಡೋದಾದರೆ 1935ರ ಭಾರತೀಯ ಕಾಯ್ದೆಯಲ್ಲಿ ಭಾರತದ ಒಕ್ಕೂಟ ನ್ಯಾಯಾಲಯವನ್ನು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದು ಒಬ್ಬ ಮುಖ್ಯ ನ್ಯಾಯಾಧೀಶನನ್ನು ಹಾಗೂ ಕೆಲವು ಇತರ ನ್ಯಾಯಾಧೀಶರನ್ನು ಒಳಗೊಂಡಿತ್ತು.
ಭಾರತದ ಹೊಸ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಾಗ, ಅಂದರೆ ಜನವರಿ 26, 1950ರಲ್ಲಿ ಜಾರಿಗೆ ಬಂತು. ಭಾರತದ ಹೊಸ ನ್ಯಾಯಾಂಗ ಪದ್ಧತಿ ಜಾರಿಗೆ ಬಂದಿತು. ಅದು ಜಗತ್ತಿನ ನ್ಯಾಯಾಂಗ ಪದ್ಧತಿಗಳಲ್ಲಿ ಅತ್ಯುತ್ತಮವಾಗಿದೆ. ಭಾರತದಲ್ಲಿ ನ್ಯಾಯಾಧೀಶರು ನಿಷ್ಪಕ್ಷಪಾತತನಕ್ಕೆ, ಸ್ವತಂತ್ರತೆಗೆ, ಕಾನೂನು ಪಾಂಡಿತ್ಯಕ್ಕೆ ಹೆಸರುವಾಸಿಗಳಾಗಿದ್ದಾರೆ. ಭಾರತೀಯ ನ್ಯಾಯಾಧೀಶರು ಜಾಗತಿಕ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಒಕ್ಕೂಟ ನ್ಯಾಯಾಲಯದ ಬದಲಿಗೆ ಸುಪ್ರೀಂ ಕೋರ್ಟು ಅಸ್ತಿತ್ವಕ್ಕೆ ಬಂದಿತು. ಒಕ್ಕೂಟ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅತ್ಯವಶ್ಯಕವಾದ ಸಂವಿಧಾನಾತ್ಮಕ ಯೋಜನೆಯಾಗಿದೆ. ಇದು ಸಂವಿಧಾನದ ಕೊನೆಯ ಅರ್ಥ ವಿವರಣೆ ಮಾಡುವ ನ್ಯಾಯಾಂಗವಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವಣ ತಂಟೆಗಳನ್ನು ಬಗೆಹರಿಸುತ್ತದೆ. ಸಂವಿಧಾನದ 32ನೇ ಅನುಚ್ಛೇದದ ಪ್ರಕಾರ ಇದನ್ನು ಮೂಲಭೂತ ಹಕ್ಕುಗಳ ರಕ್ಷಕನನ್ನಾಗಿ ಮಾಡಲಾಗಿದೆ. ಇದು ಅಖಿಲ ಭಾರತ ಸುಪ್ರೀಂ ಕೋರ್ಟ್ ಆಗಿದ್ದು, ಸಿವಿಲ್ ಹಾಗೂ ಕ್ರಿಮಿನಲ್ ವಿಷಯಗಳನ್ನು ಕೊನೆಯ ಮಾನವೀಯ ನ್ಯಾಯಾಲಯವಾಗಿದೆ. ಇದು ನ್ಯಾಯಾಂಗ ರಚನೆಯ ಉನ್ನತ ಸ್ಥಾನದಲ್ಲಿದ್ದು, ಕೆಳಮಟ್ಟದ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ಹಾಗೂ ನಿಯಂತ್ರಣಾಧಿಕಾರವನ್ನು ಹೊಂದಿದೆ. ಒಕ್ಕೂಟ ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಅವಶ್ಯಕವಾಗಿರುತ್ತದೆ. ಕೇಂದ್ರ ರಾಜ್ಯಗಳ ಅಧಿಕಾರ ಕ್ಷೇತ್ರವು ಸಂವಿಧಾನದಿಂದ ನಿರ್ಧರಿಸಲ್ಪಟ್ಟಿದ್ದರೂ ಅವುಗಳ ನಡುವೆ ಕಲಹಗಳು ಉದ್ಭವಿಸುವುದು ಸ್ವಾಭಾವಿಕ. ಅಂತಹ ಕಲಹಗಳನ್ನು ನಿಷ್ಪಕ್ಷಪಾತ ಸಂಸ್ಥೆಯೊಂದು ಬಗೆಹರಿಸಬೇಕು. ಸುಪ್ರೀಂ ಕೋರ್ಟ್ ಅಂಥ ಸಂಸ್ಥೆಯಾಗಿದೆ. ನ್ಯಾಯಾಲಯವು ರಾಷ್ಟ್ರದ ಬುನಾದಿ, ನ್ಯಾಯವನ್ನು ಒದಗಿಸಿಕೊಡುವ ಸಂಸ್ಥೆ, ಪವಿತ್ರವಾದದ್ದು. ಸುಪ್ರೀಂ ಕೋರ್ಟ್ ಅಂತಹ ಒಂದು ಪವಿತ್ರ ಸಂಸ್ಥೆಯಾಗಿದೆ. ಅಧಿಕಾರದಲ್ಲಿದ್ದವರು ಅಧಿಕಾರ ದುರುಪಯೋಗ ಮಾಡಿಕೊಳ್ಳದಂತೆ, ಜನರಿಗೆ ಸಾಮಾಜಿಕ ನ್ಯಾಯ ದೊರಕುವಂತೆ ನೋಡಿಕೊಳ್ಳಲು ಸ್ವತಂತ್ರವಾದ ನ್ಯಾಯಾಂಗ ಅವಶ್ಯಕವಾಗಿದೆ. ಶಾಸಕಾಂಗದ ಕಾಯ್ದೆಗಳು, ಕಾರ್ಯಾಂಗದ ಆಜ್ಞೆಗಳು ಸಂವಿಧಾನಬದ್ಧವಾಗಿ ಇವೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಅತ್ಯವಶ್ಯಕವಾಗಿದೆ. ಸಂವಿಧಾನದ ಅರ್ಥವಿವರಣೆಯ ಅಧಿಕಾರವುಳ್ಳ ಸುಪ್ರೀಂ ಕೋರ್ಟ್ ಸಂವಿಧಾನದ ಬೆಳವಣಿಗೆಗೆ ಕಾರಣವಾಗಿದೆ ಅನ್ನತಕ್ಕಂಥದ್ದು. ಇನ್ನು ಸುಪ್ರೀಂ ಕೋರ್ಟಿನ ರಚನೆಯನ್ನು ನೋಡೋದಾದರೆ, ಭಾರತ ಸಂವಿಧಾನ ರಚನಾ ಸಭೆ ಸದಸ್ಯರು ಕಾರ್ಯಾಂಗದ ರಚನೆ ಮಾಡುವಾಗ ಬ್ರಿಟಿಷ್ ಸಂವಿಧಾನದಿಂದ ಪ್ರಭಾವಿತರಾಗಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ರಚನೆ ಮಾಡುವಾಗ ಅಮೆರಿಕೆಯ ಸಂವಿಧಾನವನ್ನು ಅನುಸರಿಸಿದ್ದಾರೆ. ಇದಕ್ಕೆ ಕಾರಣ ಭಾರತದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದು ಅಂತ ಹೇಳ್ಬೋದು ನಾವು. ಭಾರತದಲ್ಲಿ ಸಂಯುಕ್ತ ಪದ್ಧತಿ ಇದ್ದರೂ ಕೂಡ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆ ಇಲ್ಲ. ಇಡೀ ದೇಶಕ್ಕೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ. ಮೇಲ್ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೆಲಸ ಮಾಡುತ್ತದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಸಂವಿಧಾನ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಒಂದು ವಿಶೇಷ ಲಕ್ಷಣವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಹಿಡಿದು ಎಲ್ಲ ನ್ಯಾಯಾಲಯಗಳು ಒಂದೇ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೂರಿಸಲಾಗಿದೆ. ದೇಶದ ಸಮಗ್ರತೆಯನ್ನು ಕಾಪಾಡಿಕೊಂಡು ಬರಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ನ್ಯಾಯಾಂಗವಾಗಿದೆ ಹಾಗೂ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯಗಳು, ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಮತ್ತು ಮುನ್ಸಿಪಲ್ ನ್ಯಾಯಾಲಯಗಳು ಸ್ಥಾಪಿತವಾಗಿವೆ. ಆದರೆ ಇವೆಲ್ಲ ನ್ಯಾಯಾಲಯಗಳು ಒಂದಕ್ಕೊಂದು ಸ್ವತಂತ್ರವಾಗಿರದೆ ಒಂದೇ ವ್ಯವಸ್ಥೆಯಲ್ಲಿ ಬರುತ್ತವೆ. ಇದರ ಸಂಯುಕ್ತ ರಾಷ್ಟ್ರಗಳಲ್ಲಿ ಇರುವಂತೆ ನಮ್ಮಲ್ಲಿಯೂ ಕೂಡ ಎರಡು ತೆರನಾದ ಕಾರ್ಯಾಂಗ ಹಾಗೂ ಶಾಸಕಾಂಗಗಳು ಇವೆ. ಆದರೆ ಒಂದೇ ಏಕೀಕೃತವಾದ ನ್ಯಾಯಾಂಗ ವ್ಯವಸ್ಥೆ ಇದೆ. ಉಚ್ಚ ನ್ಯಾಯಾಲಯಗಳ ರಚನೆಯನ್ನು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಲ್ಲದೆ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ ಮತ್ತು ಅವರನ್ನು ಒಂದು ನ್ಯಾಯಾಂಗದಿಂದ ಮತ್ತೊಂದು ನ್ಯಾಯಾಂಗಕ್ಕೆ ವರ್ಗಾಯಿಸಬಹುದು. ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬಹುದು. ಅಂದ್ರೆ ಹೈಕೋರ್ಟ್ನಲ್ಲಿ ನಿಮಗೆ ನ್ಯಾಯ ದೊರಕದೇ ಇದ್ದಾಗ ನೀವು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಉಚ್ಚ ನ್ಯಾಯಾಲಯಗಳ ಮೇಲೆ ಸಾಮಾನ್ಯ ಮೇಲ್ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಾಡ್ತದೆ. ರಾಜ್ಯ ನ್ಯಾಯಾಲಯಗಳು ಕೂಡ ಕೇಂದ್ರ ಕಾಯ್ದೆಯಲ್ಲಿ ಉಲ್ಲಂಘನೆಯಿಂದ ಉದ್ಭವಿಸುವ ಕಲಹಗಳನ್ನು ಬಗೆಹರಿಸಬಹುದಾಗಿದೆ. ಅಮೆರಿಕೆಯಲ್ಲಿ ಇದ್ದಂತೆ ನಮ್ಮ ದೇಶದಲ್ಲಿ ಕೇಂದ್ರ ನ್ಯಾಯಾಲಯಗಳು ಪ್ರತ್ಯೇಕವಾಗಿಲ್ಲ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಂಡುಬರುವ ವ್ಯತ್ಯಾಸವೆಂದರೆ, ಸರ್ವೋಚ್ಚ ನ್ಯಾಯಾಲಯಗಳು ಖರ್ಚನ್ನು ಕೇಂದ್ರ ಸರ್ಕಾರ, ರಾಜ್ಯ ನ್ಯಾಯಾಲಯಗಳು ಖರ್ಚನ್ನು ರಾಜ್ಯ ಸರ್ಕಾರಗಳು ಭರಿಸುತ್ತವೆ. ನಾವು ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆಯಷ್ಟೇ ಹೊಂದಿರುತ್ತದೆ. ಒಂದೇ ತೆರನಾದ ಮೂಲಭೂತ ಕಾಯ್ದೆಗಳನ್ನು ಹೊಂದಿದ್ದೇವೆ. ದೇಶಾದ್ಯಂತ ಒಂದೇ ತೆರನಾದ ನ್ಯಾಯಾಂಗ ಸೇವಾ ವರ್ಗವಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ನ್ಯಾಯಾಂಗದ ಶ್ರೇಣಿಯ
ಉನ್ನತ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಭಾರತದ ಸಂವಿಧಾನ ಸ್ಥಾಪಿಸಿದೆ. ಸರ್ವೋಚ್ಚ ನ್ಯಾಯಾಲಯವನ್ನು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನದಂದೇ ಅಂದರೆ ಜನವರಿ 26, 1950ರಂದು ಉದ್ಘಾಟಿಸಲಾಯಿತು. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ 7 ಜನ ನ್ಯಾಯಾಧೀಶರನ್ನು ಅದು ಹೊಂದಿತ್ತು. ನ್ಯಾಯಾಧೀಶರ ಸಂಖ್ಯೆಯನ್ನು ಸಂಸತ್ತು ಅಂದರೆ 1956ರಲ್ಲಿ 7ರಿಂದ 10ಕ್ಕೆ ಏರಿಸಲಾಯಿತು. ಈಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ 25 ಇದ್ದು, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಬಾಹುಳ್ಯ ಹೆಚ್ಚಾದಂತೆ ನ್ಯಾಯಾಧೀಶರ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅಂದರೆ ಅದರ ಕಾರ್ಯ ಎಷ್ಟು ಹೆಚ್ಚಾಗ್ತೈತಿ ಅದರ ಕಾರ್ಯಕ್ಕೆ ಅನುಗುಣವಾಗಿ ಆ ನ್ಯಾಯಾಧೀಶರುಗಳ ಸಂಖ್ಯೆಯನ್ನು ಕೂಡ ಏನು ಮಾಡಲಾಗ್ತದೆ, ಹೆಚ್ಚು ಮಾಡಲಾಗ್ತದೆ. ಮುಖ್ಯ ನ್ಯಾಯಾಧೀಶರು ಕೆಲವರನ್ನು ತಾತ್ಪೂರ್ತಿಕವಾಗಿ ನ್ಯಾಯಾಧೀಶರೆಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇಮಿಸಬಹುದು. ಸಂವಿಧಾನದ ಅರ್ಥ ವಿವರಣೆ ಮಾಡುವಾಗ ನ್ಯಾಯಾಂಗ ಪೀಠದಲ್ಲಿ ಕನಿಷ್ಠ 5 ನ್ಯಾಯಾಧೀಶರು ಇರಬೇಕೆಂದು ನಿಯಮವಿದೆ. ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಆದರೆ ನ್ಯಾಯಾಧೀಶರ ಆಜ್ಞೆಯ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಬೇರೆ ಸ್ಥಳಗಳಲ್ಲಿ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸಬಹುದು. ಇಲ್ಲಿಯವರೆಗೆ ಇನ್ನು ಮುಂದಿನ ಅವಧಿಯಲ್ಲಿ ನ್ಯಾಯಾಧೀಶರುಗಳ ನೇಮಕದ ಬಗ್ಗೆ ಅಧ್ಯಯನ ಮಾಡೋಣ.